ಸಿಪಾಯಿ ಮೂವಿ ಸುತ್ತ ಹಚ್ಚ ಹಸಿರಿನ ಮಧ್ಯೆ ಇದೆ. ನನ್ನನ್ನು ನೋಡಿ ಯೋಗ ಬರುತ್ತದೆ. ನೀವು ಗೋಲ್ಡ್ ಸುರೇಶ್ ಅವರ ತಮ್ಮನ? ದತ್ತ ಫಿಲಂ ಇಲ್ಲೇ ಅಲ್ವಾ ತೆಗ್ದಿರೋದು? ದತ್ತ ಫಿಲಂ ಲಾಸ್ಟ್ ಅಲ್ಲಿ ಮತ್ತೆ ಸರ್ದಾರ ಮೂವಿಲು ಇಲ್ಲೇ ನೋಡಿ ಬ್ರೋ ಹೆಂಗೈತೆ ಬೆಟ್ಟ ಇದು. ಇದು ನನ್ನ ಹೆಂಡತಿ ಜೋಡು. ಯಾರು ಸಿಗಕ್ ಸಾಧ್ಯನೇ ನೋಡಿ. ಏನಾಯ್ತೆ ನಿಂಗೆ? ಊರಲ್ಲಿ ಯಾರು ಗಂಡಸಿಲ್ಲ ಅಂತ ಹೋಗಿದೆ. ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಡೇ 2 ವಿಡಿಯೋ, ಪಾರ್ಟ್ 1 ನಿಮಗೆ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಮುಂಚೆನೇ. ಇದು ಪಾರ್ಟ್ 2 ವಿಡಿಯೋ. ಐ ಹೋಪ್ ಈ ವಿಡಿಯೋನ ನೀವು ಸಖತ್ ಎಂಜಾಯ್ ಮಾಡ್ತೀರಿ. ನಿಮಗೆಲ್ಲೂ ಕೂಡ ಖಂಡಿತವಾಗ್ಲೂ ಬೋರ್ ಆಗಲ್ಲ. ಹಲೋ ಗಾಯ್ಸ್, ಇವತ್ತು ನಾವು ಚಿಕ್ಕಮಂಗ್ಳೂರಲ್ಲಿದ್ದೀವಿ. ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಒಂದು ಮದುವೆಗೆ ಬಂದಿದ್ವಿ. ಸೊ ಒಂದು ಹೋಮ್ ಸ್ಟೇ ಆಗಿದ್ವಿ ಎಲ್ಲರೂ. ಸೊ ಆ ಹೋಮ್ ಸ್ಟೇ ಹೇಗಿದೆ ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಲೈಕ್ ನೀವು ಯಾರಾದರೂ ಚಿಕ್ಕಮಂಗ್ಳೂರಿಗೆ ಬರೋರಾದರೆ ಲೈಕ್ ಚೆನ್ನಾಗಿದೆ ಈ ಹೋಮ್ ಸ್ಟೇ. ಫುಲ್ ಸುತ್ತಲೂ ಕಾಡಿದೆ, ಕಾಡು ಮಧ್ಯ ಇದೆ ಇದು. ಲೈಕ್ ಇದೇ ಆ ಕಡೆ ಈ ಕಡೆ ಊರು. ಈ ಊರ ಹೆಸರು ಮಲ್ಲಂದೂರು ಅಂತ. ಮಲ್ಲಂದೂರಿಂದ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಮಲ್ಲಂದೂರಲ್ಲಿ ತುಂಬ ಫೇಮಸ್ ಪ್ಲೇಸ್ಗಳಿದೆ. ತುಂಬ ಫೇಮಸ್ ಪ್ಲೇಸಲ್ಲಿ ಒಂದು ಶೂಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಶೂಟಿಂಗ್ ಪಾಯಿಂಟ್ ಅಂದರೆ ಅಲ್ಲಿ ತುಂಬ ಮೂವಿ ಶೂಟ್ ಆಗಿದೆ, ಸುಮಾರು ಮೂವಿ ಆಗಿದೆ. ಆಲ್ಮೋಸ್ಟ್ ಇವಾಗ ಸ್ವಲ್ಪ ಕಡಿಮೆ, ಬಟ್ ಮುಂಚೆ ವಿಷ್ಣುವರ್ಧನ್, ರವಿಚಂದ್ರನ್ ಅವರೆಲ್ಲ ಬರ್ತಿದ್ರು ಇಲ್ಲಿಗೆ. ಯಾಕೆ ನನಗೆ ನೆನಪಿರೋದು ಅಂದರೆ ಯಾವ ಮೂವಿ ಅಂದರೆ 70 ಮೂವಿ ಆಲ್ಮೋಸ್ಟ್ ಇಲ್ಲೇ ಶೂಟ್ ಆಗಿರೋದು. ಅದು ಬಿಟ್ಟರೆ ಸಿಪಾಯಿ ಮೂವಿ ಆ ಮನೆಯೆಲ್ಲ ಶೂಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಇಲ್ಲೇ ಹತ್ತಿರದಲ್ಲೇ ಇದೆ ಅದು. ವಿತಿನ್ 1 ಕಿಲೋಮೀಟರ್ ಒಳಗಡೆ ಇದೆ. ಆಮೇಲೆ ನಿಮಗೆ ಅದನ್ನು ತೋರಿಸ್ತೀನಿ. ಸೊ ಅದಿದೆ. ಥ್ರೂಔಟ್ ಮೂವಿ ಸಿಪಾಯಿ ಅವ್ರ ಮನೆ ಎಲ್ಲ ಫುಲ್ ಅಲ್ಲೇ ಶೂಟ್ ಮಾಡಿರೋದು. ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲೇ ಒಂದು ಫಾಲ್ಸ್ ಇದೆ. ಸೊ ಇದು ರೋಡಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣುತ್ತೆ. ಇದೇನೆ ಅದು. ಇದು ಹೋಮ್ ಸ್ಟೇದೆ ನಾಯಿ. ಅವಾಗ ಹೋಮ್ ಸ್ಟೇ ನೇಮ್ ಬಂದ್ಬಿಟ್ಟು ಪುನರ್ವಸು ಅಂತ ನೋಡಿ. ಸೊ ಫೋನ್ ನಂಬರು ಇಲ್ಲಿದೆ. ನಿಮಗೆ ಯಾರಿಗಾದ್ರೂ ಈ ಪ್ಲೇಸ್ ಇಷ್ಟ ಆದರೆ ನೀವು ಬಂದು ಸ್ಟೇ ಆಗ್ಬೋದು. ತುಂಬ ಚೆನ್ನಾಗಿದೆ. ಲೈಕ್ ಸ್ಟೇ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಒಂದು ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಸೊ ಆ ಕಾಟೇಜಸ್ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಬೇಕು ಅಂತ ಅನಿಸುತ್ತೆ. ಬಟ್ ನಾವಲ್ಲಿ ವಿತೌಟ್ ಫುಡ್ ಸ್ಟೇ ಆಗಿದ್ದು. ಯಾಕೆಂದರೆ ನಾವು ಮದುವೆ ಮನೆಗೆ ಬಂದಿದ್ವಲ್ಲ. ಸೊ ಅವ್ರ ಮನೆಯಿಂದನೇ ಊಟ ತಿಂಡಿ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಇಲ್ಲಿ ವಿತೌಟ್ ಫುಡ್ ಸ್ಟೇ ಆಗಿದ್ವಿ. ಜಸ್ಟ್ ಸ್ಟೇಗಷ್ಟೇ ಇದ್ದಿದ್ದು. ಬಟ್ ನನಗೆ ಟೀ ಬೇಕು ಅಂತ ಕೇಳಿದ್ದಕ್ಕೆ ಪಾಪ ಅವ್ರು ಮಾಡಿಕೊಟ್ರು. ಬೇಜಾರು ಮಾಡ್ಕೊಳ್ದೆ ಟೀ ಕುಡ್ಕೊಂಡು ಬಂದೆ ಆಚೆ. ಇವಾಗ ಮನ್ಸಿಗೆ ಸಮಾಧಾನ ಆಗ್ತಾಯಿದೆ ಫುಲ್. ಇಲ್ಲಿ ನೀವು ಫೈರ್ ಕ್ಯಾಂಪ್ ಹಾಕ್ಬೋದು ನೈಟ್. ಹಿಂದೆ ಗದ್ದೆ ಇದೆ. ಆ್ಯಂಡ್ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಹಳ್ಳ ಹರಿತಾ ಇದೆ. ನೀರು ನೋಡಿ ಎಷ್ಟು ಪ್ಯೂರ್ ಆಗಿದೆ ಅಂತ. ಸಿಕ್ಕಾಪಟ್ಟೆ ಪ್ಯೂರ್ ಆಗಿದೆ. ಹಳ್ಳ ಹರಿತಿದೆ. ನೀರೊಳಗೆ ಕಾಲು ಬಿಟ್ಕೊಂಡು ಟೀ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬೆಳಗ್ಗೆನೆ. ನೋಡಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಹೀಗೆ ಕಾಣಿಸುತ್ತೆ ಆ ಕಡೆ. ಸೊ ಅದು ಕಾಟೇಜು. ಇದು ಕಿಚನ್ನು. ಅದರ ಪಕ್ಕ ಇರೋದು ಅದು ರೂಮ್ಸು. ಮೇಲ್ಗಡೆ ಫ್ಯಾಮಿಲಿಗಿದೆ ಅಂತೆ. ಸೊ ಇಲ್ಲಿ ಗೇಮ್ಸ್ ಆಡ್ತೀರ ಅಂದರೆ ಗೇಮ್ಸ್ ಕೂಡ ಇದೆ. ವಾಲಿಬಾಲ್ ಇದೆ.
ಕ್ರಿಕೆಟ್ ಇದೆ. ಆ್ಯಂಡ್ ಸೊ ರೈಟ್ ಸೈಡಲ್ಲೂ ಗದ್ದೆ ಇದೆ. ಇವಾಗ ಇಲ್ಲಿ ಬಿಸಿಲು ಬರ್ತಾ ಇದೆ. ವಾವ್. ಇದು ಕೆಳಗಡೆ ಇರೋದು 2 ರೂಮೂ ಅಷ್ಟೇ. ಒಂದು ರೂಮಲ್ಲಿ 4 ಜನ ಇರ್ಬೋದು. ಸೊ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಬೆಡ್ ಹಾಕ್ಕೊಡ್ತಾರಂತೆ. ಮೇಲ್ಗಡೆ ಫ್ಯಾಮಿಲಿ, ಸೊ ಮೇಲ್ಗಡೆ ತುಂಬ ಜನ ಇರ್ಬೋದು. ಇದು ಕಾಟೇಜಸ್ಸು. ಇಲ್ಲೂ ಅಷ್ಟೇ, ಒಂದು ಕಾಟೇಜಸ್ಸಲ್ಲಿ 6 ಮೆಂಬರ್ಸ್ ಇರ್ಬೋದು. ಯಾಕಂದರೆ ಕೆಳಗಡೆ 4 ಬೆಡ್ ಇದೆ, ಮೇಲ್ಗಡೆ ಒಂದು ಬೆಡ್ ಹಾಕಿದ್ದಾರೆ, ಅಲ್ಲೂ ಕೂಡ ಮಾಡ್ಕೋಬೋದು. ಸೊ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಕಾಟೇಜಸ್ ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ರು ಅವರು. ಎಷ್ಟು ಜಾಸ್ತಿ ಅಂತ ನನಗೆ ಗೊತ್ತಿಲ್ಲ. ಅವರು 3000 ತೊಗೋತೀವಿ ಅಂತ ಹೇಳಿದ್ರು. ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಎಷ್ಟು ತೊಗೋತಾರೆ ಅಂತ. ನೋಡಬೇಕು ಎಷ್ಟು ತೊಗೋತಾರೆ ಅಂತ. ಸೊ ಮೇಲ್ಗಡೆ ಯಾರೋ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಇಲ್ಲ ಅಂದರೆ ಹೋಗಿ ಬರ್ತಾಯಿದ್ದೆ. ಬಟ್ ನಾವಿರೋದು ಇಲ್ಲೇ. ನನ್ನದು ಕಾಟೇಜಸ್ನ ನಾನು ತೋರಿಸ್ತೀನಿ ಬೇಕಾದರೆ. ಇದು ಇನ್ನು ಮಲ್ಕೊಂಡಿದ್ದಾರೆ ಎಲ್ಲ ಅವರು. ಹೇಳ್ಸೋಣ. ನನ್ನ ಮುಖ ನೋಡು, ಯೋಗ ಬರುತ್ತೆ ನಿನಗೆ. ರೋಗ ಅಲ್ಲ, ಯೋಗ ನನ್ನನ್ನು ನೋಡಿ ಯೋಗ ಬರುತ್ತದೆ. ಎದುಳಿ ಎಲ್ಲ. ಅಯ್ಯೋ ದೇವ್ರೆ, ನನ್ನ ಕಾಲು ಗೊತ್ತಿಲ್ಲ, ಕಿವಿಯೂ ಗೊತ್ತಿಲ್ಲ ಕಣ್ರಪ್ಪ. ಬನ್ನಿ ಎಲ್ಲ ಎದ್ದು ಹೋಗೋಣ. ನೀನು ಫಾಲ್ಸ್ಗೆ ಹೋಗಲ್ವಾ? ಟೈಮ್ ಆಯಿತು. ನಾವೇ ಇಲ್ಲಿ ಜೋಗ್ ಫಾಲ್ಸ್ ಆಗಿದ್ದೀವಿ. ಯಾವ ಜೋಗ್ ಫಾಲ್ಸ್? ನಾವೆಲ್ಲಿಂದ ಫ್ರೆಶ್ ಅಪ್ ಆಗಿ ಹೊರಟ್ವಿ ಹೋಮ್ ಸ್ಟೇಯಿಂದ. ನೀನೇ ಡಿ ಜೆ ಪಾರ್ಟಿಗೆ ಹೋಗಿದ್ವಲ್ಲ, ಅವ್ರ ಮನೆಗೆ ಹೋಗಿ ಟಿಫಿನ್ ಮಾಡ್ಕೊಂಡು ಅಲ್ಲಿಂದ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ನಿನ್ನೆ ಒಬ್ಬರು ಪಾರ್ಟಿಗೆ ಬಂದವರು ಸಿಕ್ಕಿದ್ರು. ಹಾಗೆ ಅವ್ರನ್ನ ಮಾತಾಡ್ಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಬೇಗ ಎದ್ಬಿಟ್ಟಿದ್ದೀರಾ? ಮತ್ತೆ ಚೆನ್ನಾಗಿತ್ತಾ ರಾತ್ರಿ ಪಾರ್ಟಿ? ರಾಜನಂತ ಫಂಕ್ಷನ್ಗೆ ಬರಲ್ಲ ಗೊತ್ತಾ, ನಾನೇನು ಹೋಗಲ್ಲ ಫಂಕ್ಷನ್ಗೆ. ತುಂಬಾ ಚೆನ್ನಾಗಿ ಮಾಡಿರಿ, ಇನ್ನೂ ಚೆನ್ನಾಗಿರ್ಲಿ. ಆಯ್ತು ಆಯ್ತು, ಸರಿ ಬರೋಣ. ಖುಷಿ ಆದ್ರೆ ಆಯ್ತು ಅಷ್ಟೇ ಊರು ಮನೆಯವರಿಗೆ. ಸೂಪರ್ ಬರೋಣ. ರಾಜಣ್ಣ ಬಾಯ್. ರಾಜಣ್ಣ ಫುಲ್ ನಿನ್ನೆ ಟೈಟ್ ಆಗಿ ಡ್ಯಾನ್ಸ್ ಮಾಡಿ ಇವಾಗ ಆರಾಮಾಗಿ ಹೋಗ್ತಾ ಇದ್ದಾರೆ. ಈಗಲೂ ಅಮಲಲ್ಲೇ ಇತ್ತು ಅದು. ಸೊ ಇವಾಗ ನಾವು ಹೊರಟಿದೀವಿ ಹೋಮ್ ಸ್ಟೇಯಿಂದ. ಇವಾಗ ಒಂದು ಫಾಲ್ಸ್ಗೆ ಹೋಗ್ತಾ ಇದೀವಿ. ಮನುಜ, ಈ ಕಡೆ ಯಾರು ಕೂತಿರೋದು? ಮನುಜನೆಯಲ್ಲಿ ಹೈಲೈಟ್ ಆಗ್ಬಿಟ್ಟಿದ್ದು. ಯಾವ್ದಿದು ಉಳ್ಳಿ ಮುಟ್ಟೆ ತರ ಮೇಲಿಂದ ಕೆಳಕ್ ಒಂದೇ ಸಮ ಆಯ್ತಲ್ಲ ಅಂತ ಎಲ್ಲ ನೋಡೋರುಗಳನ್ನ. ಫುಲ್ ಗ್ರೀನ್ ಟ್ರೀ ಆಗಿರೋದು. ಈಗ ಟೂರಿಸ್ಟ್ಗಳು ಬಂದು 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 ಎಲ್ಲ ಓಡಾಡಿ. ಈ ರೋಡೇ ಇರ್ಲಿಲ್ಲ ಅವಾಗ, ಬರೀ ಹುಲ್ಲು, ಕಾಲ್ದಾರಿ ಮಾತ್ರ ಇದ್ದಿದ್ದು. ಅಯ್ಯೋ ದೇವ್ರೆ, ಅವಾಗ್ಲೂ ಗ್ರೀನ್ ಇತ್ತಲ್ವಾ? ಇದು ದತ್ತ ಫಿಲಂ ಇಲ್ಲೇ ಅಲ್ವಾ ತೆಗ್ದಿರೋದು? ದತ್ತ ಫಿಲಂ ಲಾಸ್ಟ್ ಅಲ್ಲಿ ಮತ್ತೆ ಸರ್ದಾರ ಮೂವಿಲು ಇಲ್ಲೇ ತೆಗ್ದಿದ್ದು. ಸರ್ದಾರನು ಶೂಟ್ ಮಾಡಕ್ ಸೇವಂತಿ ಮೂವಿ. ಸೇವಂತಿ ಬಂದು ಫಾಸ್ಟ್ ಬಂದು ಮಂಟಪ ಕಡ್ದಾಕ್ತಾಳ ಗೊತ್ತಾ? ಅದು ಇಲ್ಲೇನೆ. ಇಲ್ಲೇ ಇವನೊಂದು ಗಾಡಿ. ರಾತ್ರಿ ಬಂದಿದ್ದು ಇದೇ ಪ್ಲೇಸು. ನಿಮಗೆ ಹೇಳಿದ್ನಲ್ವಾ ಮಾರ್ನಿಂಗ್ ತೋರಿಸ್ತೀನಿ ಈ ಪ್ಲೇಸ್ ಅಂತ. ಇದು ತುಂಬ ಚೆನ್ನಾಗಿದೆ. ಇದೇ ಶೂಟಿಂಗ್ ಪ್ಲೇಸ್ ಅಂತ. ಮುಂಚೆ ಇಲ್ಲಿ ತುಂಬ ಮೂವಿ ಶೂಟ್ ಆಗ್ತಿತ್ತು. ಲೈಕ್ ಯಜಮಾನ, ಮಲ್ನಾಡ್ ಅಡಿಕೆ, ಮೈಸೂರು ವೀಳ್ಯದೆಲೆ, ಯಾವ ಸಾಂಗು ಅದೇ ಇವಾಗ ಸದ್ಯಕ್ಕೆ ನೆನಪಿರೋದಷ್ಟೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದನ್ನು ಮೀರಿ ತುಂಬ ಮೂವಿ ಶೂಟ್ ಆಗಿದೆ ಇಲ್ಲಿ. ಮುಂಚೆ ನಾವು ಬಂದಾಗ ತುಂಬ ಗ್ರೀನರಿ ಆಗಿತ್ತು. ಇವಾಗ ಸಮ್ಮರ್ ಆಗಿರೋದ್ರಿಂದ ಅಷ್ಟು ಗ್ರೀನರಿ ಕಾಣಿಸ್ತಾ ಇಲ್ಲ. ಫುಲ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ಎಲ್ಲ ತುಂಬ ಬಿಸಿಲಲ್ವಾ ಅದಕ್ಕೆ. ಹಾಗೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಬಾಗ್ಮನೆ ಎಸ್ಟೇಟ್ ಅಂತ ಕಾಣುತ್ತೆ. ನೀವು ಕೇಳಿರ್ತೀರ ಬಾಗ್ಮನೆ ಎಸ್ಟೇಟ್ ಅಂತ. ಇದು ಅಶ್ವಿನಿ ಮೇಡಮ್ ಇದ್ದಾರಲ್ಲ, ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಮಿಸ್ಸಸ್ ಇದ್ದಾರಲ್ಲ, ಅವ್ರ ತಾತನ ಮನೆ. ಇಲ್ಲಿ ನಿಂತ್ಕೊಂಡ್ರೆ ಕಾಣಿಸುತ್ತೆ, ಇದೇ ಆ ಮನೆ. ಎಲ್ಲಿ ಇಲ್ಲಿ ಬಾಗ್ಮನೆ ಕಾಣಿಸೋದು? ಅಲ್ಲ ಮುಂದೆ ಹೋಗ್ಬೇಕು. ಹೌದಾ? ನೀ ಮಾಡಿದ್ದೆಲ್ಲಿ ಹೋಮ್ ಸ್ಟೇ? ಹಾಗೆ ನಾವು ಇಲ್ಲೇ ಕಾರ್ ನಿಲ್ಲಿಸಿ ಕೆಳಗಡೆ ನೆಟ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ. ಏಕೆಂದರೆ ಕೆಳಗಡೆ ಕಾರೆಲ್ಲ ಹೋಗೋದಿಲ್ಲ, ಬೈಕ್ ಹೋಗುತ್ತೆ ಅಷ್ಟೇ, ಕಾರ್ ಹೋಗೋದಿಲ್ಲ. ಸ್ವಲ್ಪ ತುಂಬ ಡೌನ್ ಹೋಗಬೇಕು. ಒಂದು 500 ಮೀಟರ್ಸ್ ಡೌನ್ ಹೋದ್ರೆ ಅವ್ರ ಮನೆ ಸಿಗುತ್ತೆ ಇಲ್ಲಿ. ಗೈಸ್, ನೆಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಕೆಳಗಡೆ. ಸೊ ಇಲ್ಲಿಂದ ಒಂದು 500 ಮೀಟರ್ಸ್ ಇದೆಯಾ? 500 ಮೀಟರ್ ಇದೆ.
ಒಂದು 500 ಮೀಟರ್ಸ್ ಕೆಳಗಡೆ ನಡ್ಕೊಂಡು ಹೋಗಬೇಕು. ಸೊ ಅವಾಗ ಅಲ್ಲಿ ನಾವು ನಿನ್ನೆ ಮದುವೆಗೆ ಹೋಗಿದ್ವಲ್ಲ, ಅವ್ರ ಮನೆ ಸಿಗುತ್ತೆ. ಸೊ ತಿಂಡಿಗೆ ಹೋಗ್ತಾಯಿದ್ದೀವಿ. ಸೊ ತಿಂಡಿ ತಿಂದ್ಕೊಂಡು ನಾವೆಲ್ಲ ಉಕ್ಕಡ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ ಇವತ್ತು. ಹಿಂದೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ, ಬಟ್ ಅವರೆಲ್ಲ ತುಂಬ ಲೇಟ್ ಲತೀಫ್ಗಳು, ಬೇಗ ಬರೋದೇ ಇಲ್ಲ. ಸೊ ಇವಾಗ ತಿಂಡಿ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ. ಇವಾಗ ನಾವು ಬಂದಿದ್ದ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಇದೆ, ಶೂಟಿಂಗ್ ಪಾಯಿಂಟ್ ಅಂತ. ತುಂಬ ಮೂವಿ ಶೂಟ್ ಆಗಿದೆ. ಆ್ಯಂಡ್ ನಾವು ಇವಾಗ ಕೆಳಗಡೆ ಹೋಗ್ತಿದ್ದೀವಲ್ಲ, ಆಗ ಯಾವುದೇ ಮೂವಿ ಶೂಟಿಂಗ್ ಬಂದರೂ ಇವ್ರ ಮನೆಯಿಂದಲೇ ನೀರು ಸಪ್ಲೈ ಮಾಡ್ತಾ ಇದ್ದಿದ್ದಂತೆ. ಅಜ್ಜಿ ಕೈ ಇಟ್ಕೊಳ್ಳಿ ಅಚ್ಚು. ಒಬ್ಬರು ಹತ್ತದೇ ಕಷ್ಟ. ನೋಡ ಅಜ್ಜಿ ವಯಸ್ಸಾಗಿದ್ರು ಹೆಂಗತ್ತವ್ರೆ, ನೀನು ಇಳಿಯೋಕೆ ಇನ್ನೊಬ್ಬನ ಹಿಡ್ಕೊಬತ್ತೀಯ. ನಿಂಗೇನು ಕಷ್ಟ? ನೋಡ್ ಮನುಜ, ಅಜ್ಜಿ ನೋಡು ಹೆಂಗತ್ತವ್ರೆ, ನೀನು ಇಳಿಯೋಕೆ ಹಿಂಗೆ ಬತ್ತಿದೀಯಲ್ಲ, ಗೊತ್ತಾಗಲ್ಲ ನಿಂಗೆ. ಚಪ್ಪಲಿ ಬಿಚ್ಚು, ಹುಷಾರ್ ಮನುಜ, ಚಪ್ಪಲಿ ಬಿಚ್ಬಿಟ್ಟು ತಲೆ ಮೇಲಕ್ಕ. ಬನ್ರಪ್ಪ ಬನ್ನಿ, ಆರತಿ ಎತ್ತವ್ರು ನಮಗೆ. ನಾವು ನಿನ್ನೆ ಬಂದಿದ್ದು ಇದೇ ಮನೆಗೆ. ಹೋದ ತಕ್ಷಣ ಟಿಫನ್ ಮಾಡಿ ಹೊರಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಒಂದು ಸಲ ಟಿಫನ್ ಆಗಿಲ್ಲ ಅಂತ ಅಂದರು, ಆಮೇಲೆ ಇಲ್ಲ ಆಗಿದೆ ಅಂತ ಹೇಳಿದ್ರು. ನನ್ನ ಫ್ರೆಂಡ್ಸ್ ಅಂತೂ ಇನ್ನೂ ನಿನ್ನೆ ಮೂಡಲ್ಲೇ ಇದ್ದರು. ಅಲ್ಲಿ ಸಾಂಗ್ ಇನ್ನೂ ಪ್ಲೇ ಆಗ್ತಾನೇ ಇತ್ತು. ಮೋಸ್ಟ್ಲಿ ಆಫ್ ಆಗಿಲ್ಲ ಅನಿಸುತ್ತೆ ನಿನ್ನೆಯಿಂದ, ಗೊತ್ತಿಲ್ಲ. ಟಿಫನ್ ಮಾಡಿ ಕಾಫಿ ಕುಡಿದು ಅಲ್ಲೇ ಸ್ವಲ್ಪ ಹೊತ್ತು ನಾವೆಲ್ಲ ಹರಟೆ ಹೊಡಿತಾ ಕೂತ್ಕೊಂಡ್ವಿ. ನಿಂದೆ ಕಾಫಿ ನಾನು ಕುಡೀರಿ. ಟ್ಯಾಪಲ್ಲಿ ಕೂತ್ಬಿಡೋಣ ಇಬ್ರು. ನೋಡಿ ಬ್ರೋ ಹೆಂಗೈತೆ ಬೆಟ್ಟ ಇದು. ಟ್ಯಾಪಲ್ಲಿ ಕೋಲಾಟ ಆಡೋಣ. समझ रहे हो ना? ಜಾಲೆ ಎಲ್ಲ ಜಾಲೆ. ಟವಲ್ ಮುಚ್ಕೊಂಡಿರೋರು ತೆಗಿರಪ್ಪ. ನೋಡ್ದವ್ರು ಇದು ಯಾರೋ ಐಟಮ್. ಮುಖ ತೋರ್ಸ ನಮ್ಮ ಅಕ್ಕಂಗಿರ ಅನ್ಕೋತಾರೆ. ನೀವ್ ಹಿಂಗ್ ಮುಚ್ಕೊಂಡ್ರೆ ನಮ್ ಕತೆ ಎಕ್ಸರ್ಸೈಸ್ ಮಾಡಿರ್ತಾರೆ ನಿಮಗೆ. ಜಾಲೆ ಎಲ್ಲ ಜಾಲೆ. ಈಗ ತೆಗೀರಿ ಎಲ್ಲ ಮುಗಿದ್ಮೇಲೆ. ಇಲ್ಲ ಈಗ ಹಾಕೋ, ಆಮೇಲೆ ತೆಗೀರಿ. ಒಂದ್ ಸೀರೆ ತಂದಿರು ಉಟ್ಟು ಕೂತ್ಬಿಡ್ರೆ. क्या सीन है, वाह क्या सीन है. ಎಲ್ಲ ಕುಡುಕರೆ ಎಲ್ಲ ಇದು ವಿಡಿಯೋ ಮಾಡ್ಕೊಬೇಕು. ಎಲ್ಲಿ ನಮ್ದು ಮೈಸೂರು ಹತ್ರ ಹೇಗೆ ಬಂಡೀಪುರ ಇದೆಯೋ ಹಾಗೆ ಚಿಕ್ಕಮಗಳೂರಲ್ಲಿ ಮುತ್ತೋಡಿ ಫಾರೆಸ್ಟ್ ಅಂತ ಇದೆ. ಸೊ ಇಲ್ಲಿ ಕೂಡ ಸಫಾರಿ ಕರ್ಕೊಂಡು ಹೋಗ್ತಾರೆ, ಇದೇ ಸಫಾರಿ ಪಾಯಿಂಟು. ಸೊ ಇಲ್ಲಿಂದ ನೀವು ಸಫಾರಿನ ಬುಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಂದಂತೂ ಈ ಆಫ್ ರೋಡ್ ಎಕ್ಸ್ಪೀರಿಯೆನ್ಸು ಸಖತ್ತಾಗಿತ್ತು. ನಾನು ನನ್ನ ಫ್ರೆಂಡ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ವೆಹಿಕಲ್ ನಿಲ್ಲಿಸಿ ಒಂದು 1.5 ಕಿಲೋಮೀಟರ್ ನಾವು ನಡಿಬೇಕು ಅಲ್ಲಿಂದ. ಇವರೆಲ್ಲ ಫುಲ್ ಎದುರಿಸ್ಬಿಟ್ಟಿದ್ರು, 5 ಕಿಲೋಮೀಟರ್ಸ್ ಇದೆ ಇನ್ನೂ ನಡಿಬೇಕಂತ. ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು, ಸ್ವಲ್ಪ ದೂರ ನಡೆದ್ಬಿಟ್ಟೆ. ಬಟ್ ಇಲ್ಲ, 1.5 ಕಿಲೋಮೀಟರ್ಸ್ ನಡೆದ್ರೆ ಸಾಕು, ಫಾಲ್ಸ್ ಸಿಗುತ್ತೆ, ಹತ್ರನೇ ಇದೆ ಫಾಲ್ಸ್. ಎಲ್ಲಂದ್ರೆ ಇವರು ಮೂಟನ ಎಲ್ಲ ಜಾಲೆ ನೋಡಿ ನೋಡಿ ಹೆಂಗೆ ಕೇಳಿದ್ರೆ ಅಕ್ಕ ತಗೋದಿರ್ತಾನೆ ಮುಂಚೆ ಅದು ಹಿಡ್ಕ ಅಲ್ಲಿ ನೋಡು ಹೋದ ನೋಡು. ಅಯ್ಯೋ 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 ಅಲ್ಲ, ಮತ್ತೀಗ ಕಲಕಿರಿಗೆ ಹೋಗಿದ್ರೆ ಕತೆ ಅಂತ ಹೇಳು.
ಚಿಕ್ಕದಿತ್ತಂತೆ. ಅವರು ಬಂದಿಲ್ಲ ಇರಿ ಹತ್ತಿಸ್ಕೊಂಡಲ್ಲ. ಸೊ ಫೈನಲಿ ಫಾಲ್ಸ್ ಸಿಕ್ತು. ಬಟ್ ಇನ್ನು ಫಾಲ್ಸ್ ಹತ್ರಕ್ಕೆ ಇನ್ನೂ ಹೋಗಿಲ್ಲ. ಫಾಲ್ಸ್ ಹತ್ರಕ್ಕೆ ಹೋಗ್ಬೇಕಂದ್ರೆ ಇನ್ನೂ ಒಂದು ಸಾಹಸ ಮಾಡಬೇಕು. ಇನ್ನು ಉಳ್ದೋರು ಯಾರೂ ಬಂದಿರಲಿಲ್ಲ ಅಂತ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಈ ಫಾಲ್ಸಿಗೆ ಬರಬೇಕು ಅಂದರೆ ಕಾಫಿ ಎಸ್ಟೇಟ್ ಒಳಗಡೆನೇ ನಡ್ಕೊಂಡು ಬರಬೇಕು. ಸುತ್ತಲೂ ಬರೀ ಕಾಡೇ ಇದೆ ಇಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಬರೋ ರೋಡ್ ಕೂಡ ತುಂಬ ಚೆನ್ನಾಗಿದೆ. ಚಿಕ್ಕಮಂಗ್ಳೂರು ಟೌನಿಂದ ಈ ಫಾಲ್ಸ್ಗೆ 40 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಊರಿಂದ ಅಂದರೆ ಮಲ್ಲಂದೂರಿಂದ 20 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಹಾಫ್ ಆನ್ ಅವರ್ಗೆಲ್ಲ ಬಂದ್ಬಿಡ್ಬೋದು. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಈ ಪ್ಲೇಸು ಯಾರಿಗೂ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ. ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಯಾಕೆಂದರೆ ಚಿಕ್ಕಮಂಗ್ಳೂರಿಂದ ಸ್ವಲ್ಪ ದೂರ ಇದೆ. ಬಟ್ ಈ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಇಲ್ಲಿ ಅಷ್ಟೊಂದು ಜನ ಯಾರೂ ಟೂರಿಸ್ಟ್ ಬರೋದಿಲ್ಲ. ಫೈನಲಿ ಫಾಲ್ಸ್ನ ರೀಚ್ ಆದ್ವಿ ನಾವಂತೂ. ಫಾಲ್ಸ್ ಅಂತೂ ನೋಡೋದಕ್ಕೆ ಸಖತ್ತಾಗಿತ್ತು. ನೋಡ್ಕೊಂಡು ಹಾಗೆ ನಿಂತ್ಬಿಡೋಣ ಅಂತ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿತ್ತು. ಸೊ ಎಲ್ಲರೂ ಅವ್ರವ್ರ ಫೋಟೋನ ತೆಗೆಸ್ಕೊಂಡು ವೀಡಿಯೋ ಮಾಡಿಸ್ಕೊಂಡು ಆರಾಮಾಗೆ ಸ್ನ್ಯಾಕ್ಸ್ ತಿಂತ ಕೂತ್ಕೊಂಡ್ಬಿಟ್ರು ಎಲ್ಲ. ಎಲ್ಲರೂ ಕೊಡ್ತೀವಿ. ಬಟ್ಟೆ ಕೊಡ್ಬೇಡಿ, ಬಟ್ಟೆನ ಬಟ್ಟೆ ಕೊಡ್ಬೇಡಿ. ನನ್ನ ಮಾತು ಕೇಳ ಆರಾಮ್ಸೆ ಒಂದಾಯ್ತು. ಪ್ರೆಸಿಡೆಂಟ್ ಚಡ್ಡಿ ಅದು. ಬಂದ್ಬಿಟ್ವಾ ಜಾಲೆ ಜಾಲೆ ಅಭಿ ಎಲ್ಲೋದ ಮನುಜ ಬೈಲಿ. ದಿಸ್ ಒನ್ ಈಸ್ ಕಾಡು ಮೆಣಸು. ಕಾಳು ಮೆಣಸು. ಕಾಡು ಮೆಣಸು ಅಲ್ಲ, ಕಾಡು 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 ಮೆಣಸು. ಇದು ಎಣ್ಣೆ 5. ಇದು ನನ್ನ ಹೆಂಡತಿ ಜೋಡು. ನೀನೇ ನಿಜವಾದ ಗಂಡ ನೋಡು. ನೀನೇ ನಿಜವಾದ ಗಂಡ. ಫಾಲ್ಸ್ ಮುಗಿಸ್ಕೊ ಬಂದ್ವಿ. ನಾನು ಮನುಜ ಇಬ್ರು ಫುಲ್ ಜಿಂಗಿಲೆಲ್ಲ ಆಗಿದ್ವಿ. ಫುಲ್ ಎಂಜಾಯ್ ಮಾಡಿದ್ವಿ ಸಿಕ್ಕಾಪಟ್ಟೆ. ಸಖತ್ತಾಗಿತ್ತು. ಎಸ್, ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೋಡಿದ್ರಲ್ಲ ನೀವೇನೆ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ಸಖತ್ ಎಂಜಾಯ್ ಮಾಡಿದ್ವಿ. ನೀವು ಕೂಡ
ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ, ಇಲ್ಲಿಗೆ ಎಂಜಾಯ್ ಮಾಡಿ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಏನಂತೀಯ ಮನುಜ? ನಾನು ಮನುಜ ಅಂತೂ ಎಂಜಾಯ್ ಮಾಡೋದ್ರಲ್ಲಿ ಫೇಮಸ್. ಇವಳು ನನ್ನ ಬೆಸ್ಟ್ ಕಂಪ್ಯಾನಿಯನು. ಇವಳ್ಕಿನ್ನ ಬೆಸ್ಟ್ ಕಂಪ್ಯಾನಿಯನ್ ನನಗೆ ಬೇರೆ ಇನ್ಯಾರು ಸಿಗಕ್ಕೆ ಸಾಧ್ಯನೇ ನೋಡಿ, ಸಾಧ್ಯನೇ ಇಲ್ಲ. ಆ ರೇಂಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಹಿಂಗೆ ಹೋಗಿ ಸಖತ್ತಾಗಿರುತ್ತೆ. ಒಂದೇ ಲೈಫ್ ಇರೋದು, ಎಂಜಾಯ್ ಮಾಡಿ, ಫುಲ್ ಜಾಲಿ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಒಳಗೇನಕ್ಕೆ ಹೋಗಿದ್ಯಾ ನೀನು? ಅಡ್ಡಗಾರ ಹಾಕಿದ್ಯಾ? ಅಭಿ ಅಂಡರ್ವೇರ್ ಇಲ್ಲ. ಅವನೇ ಇಟ್ಕೊಂಡು ನಾವು ಇಲ್ಲ ಬ್ರೋ, ಏನಾಯ್ತೆ ನಿಂಗೆ? ಊರಲ್ಲಿ ಯಾರು ಗಡ್ಸಿಲ್ಲ ಅಂತ ಗಡೆ ತಗೋಗಿದೆ ಮೇ. ಗಡದೆ ಬೇಕಿತ್ತು. ನಮ್ದು ಈ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಮುಚ್ಚು ಬರೀ ಏನಿಲ್ಲ, ಎಲ್ಲ open. ಅಭಿಮುಂಡೆ ಹೊರ್ದು ಬೇಜಾರಾಗಿ ಮತ್ತೆ ನಾವು ಫಾಲ್ಸ್ ಮುಗಿಸ್ಕೊ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಹೊರಟ್ವಿ. ನಿಮಗೆ ಇನ್ನೊಂದು ಪ್ಲೇಸ್ ತೋರಿಸೋದು ಮರ್ತಿದ್ದೆ ಮಲ್ಲಂದೂರಲ್ಲಿ. ಇದು ಎಸ್ಟೇಟ್ ಕೆಫೆ ಅಂತ. ಅರ್ಲಿ ಮಾರ್ನಿಂಗ್ ನಾನು ಇದನ್ನು ತೋರಿಸ್ತಾ ಇರೋದು. ಅಲ್ಲಿ ಗೇಟ್ ಪಕ್ಕ ಒಂದು ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲೇ ಅಮೂಲ್ಯ ಅವರು ಪಾನಿಪುರಿ ತಿಂತ ಕೂತಿರ್ತಾರೆ ಕೃಷ್ಣ ರುಕ್ಕು ಮೂವಿಲಿ. ಸೊ ಇದೊಂದು ತೋರ್ಸೋದು ಮರ್ತಿದ್ದೆ. ಐ ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ, ತುಂಬ ಎಂಟರ್ಟೈನ್ ಮಾಡಿದೆ ಅಂತ ನಾನು ಅನ್ಕೋತೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.